ನಿಮ್ಮಲ್ಲಿ ಸೋಲಾರ್ ಪ್ಲಾಂಟ್ ಸ್ಥಾಪಿಸಲು ಭೂಮಿ ಇದ್ರೆ ಈ ಯೋಜನೆ ಅಡಿ ನಿಮಗೆ ಸಾಲ ಸಿಗುತ್ತಾ? ನಿಮ್ಮ ಬಳಿ ಇರುವಂತಹ ಭೂಮಿಯಲ್ಲಿ ಎಷ್ಟು ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಅನ್ನು ಸ್ಥಾಪಿಸಬಹುದು? ಕಾಂಪೋನೆಂಟ್ ಎ ನಿಮ್ಮ ಖಾಲಿ ಇರುವ ಭೂಮಿಯಲ್ಲಿ ಸಾಕಷ್ಟು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಅವಕಾಶ ನೀಡುತ್ತೆ. ಈ ಯೋಜನೆಯಡಿಯಲ್ಲಿ ನಿಮ್ಮ ಭೂಮಿಯಲ್ಲಿ ನೀವು ಆದಾಯ ತೆಗೆಯುವ ಅವಕಾಶವಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇತ್ತೀಚೆಗೆ ನಾವು ನೋಡೋದಾದ್ರೆ ಕೃಷಿಯಲ್ಲಿ ವಿದ್ಯುತ್ ಖರ್ಚೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಂದ್ರೆ ಸರಿಯಾದಂತ ಒಂದು ಪವರ್ ಸಪ್ಲೈ ಕೂಡ ರೈತರಿಗೆ ಸಿಗ್ತಾ ಇಲ್ಲ. ಸೊ ಬೆಳೆಗಳಿಗೆ ನೀರನ್ನ ಕೂಡ ಕೊಡೋಕ್ಕಾಗದೆ ರೈತರು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ನಷ್ಟದಿಂದ ನೀವು ಪಾರಾಗಬೇಕು ಅಂತಂದ್ರೆ ಒಂದು ಯೋಜನೆ ಇದೆ, PM ಕುಸುಮ್ ಯೋಜನೆ. ಸೊ ಈ ಒಂದು PM ಕುಸುಮ್ ಯೋಜನೆ ಅಂಡರ್ ಅಲ್ಲಿ ನೀವು ಸೋಲಾರ್ ಪಂಪ್ಗಳನ್ನ ಅಳವಡಿಸಿದ್ದಾದ್ರೆ ಸುಮಾರು 30% ನಷ್ಟು ಕಡಿಮೆ ಖರ್ಚಿನಲ್ಲಿ ನೀವು ಸೋಲಾರ್ ಪಂಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಇದರಿಂದ ನೀವು ಈ ಒಂದು ನಷ್ಟದಿಂದ ಪಾರಾಗಬಹುದು ಸ್ನೇಹಿತರೆ. ಹಾಗಾದ್ರೆ ಸೋಲಾರ್ ಪಂಪ್ ಅನ್ನ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಜೊತೆಗೆ ಉತ್ಪಾದನೆಯಾದಂತಹ ಕರೆಂಟ್ ಅನ್ನ ಸರ್ಕಾರಕ್ಕೆ ಹೇಗ್ ಮಾರಾಟ ಮಾಡೋದು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮನೆ, ಭೂಮಿ ಎರಡರಲ್ಲೂ ಸೋಲಾರ್ ಪ್ಲಾಂಟ್ ನಿರ್ಮಾಣ. ಬಂಜರು ಭೂಮಿ, ಆದಾಯವಿಲ್ಲದ ನಿರುಪಯುಕ್ತ ಭೂಮಿ ಸೋಲಾರ್ ಪ್ಲಾಂಟ್ಗೆ ಉತ್ತಮ. ನೀವು ಈ ಯೋಜನೆಯಡಿ ಸೋಲಾರ್ ಪ್ಲಾಂಟ್ಗಳನ್ನು ಇನ್ಸ್ಟಾಲ್ ಮಾಡಿಸಿಕೊಳ್ಳಬೇಕಾದ್ರೆ ನಿಮ್ಮ ಭೂಮಿಯನ್ನು ನೋಡಿ ನಿರ್ಧರಿಸಲಾಗುತ್ತೆ. ನಿಮ್ಮ ಭೂಮಿ ಫಲವತ್ತಾಗಿದೆಯಾ, ಅಲ್ಲಿ ಬೆಳೆಗಳನ್ನು ಬೆಳೆಯುತ್ತಿದ್ದೀರಾ, ಅಥವಾ ಕೃಷಿ ಕಾರ್ಯವನ್ನು ನೀವು ನಿಲ್ಲಿಸಿ ಭೂಮಿ ಬರಡಾಗಿದೆಯಾ, ಎಲ್ಲ ಹಂತದಲ್ಲೂ ಪರಿಶೀಲನೆ ಆದ ನಂತರವೇ ನಿಮ್ಮ ಭೂಮಿಯಲ್ಲಿ ಸೋಲಾರ್ ಪ್ಲಾಂಟ್ ಮಾಡಬಹುದಾ ಇಲ್ಲವಾ ಅನ್ನೋದು ನಿರ್ಧಾರ ಆಗುತ್ತೆ. 3 ಮೇರು ಕಾಂಪೋನೆಂಟ್ ಎ, ಕಾಂಪೋನೆಂಟ್ ಬಿ, ಕಾಂಪೋನೆಂಟ್ ಸಿ. PM ಕುಸುಮ್ ಯೋಜನೆ ಅಡಿಯಲ್ಲಿ 3 ಮೇರು ಕಾಂಪೋನೆಂಟ್ಗಳು ಬರ್ತವೆ. 3 ಕೂಡ ಒಂದೊಂದು ವಿಶೇಷತೆ ಪಡೆದಿವೆ. ಕಾಂಪೋನೆಂಟ್ ಎ ಯೋಜನೆ ಅಂದ್ರೇನು? ಕಾಂಪೋನೆಂಟ್ ಎ ನಿಮ್ಮ ಖಾಲಿ ಇರುವ ಭೂಮಿಯಲ್ಲಿ ಸಾಕಷ್ಟು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಅವಕಾಶ ನೀಡುತ್ತೆ. ಅಂದರೆ ನಿಮ್ಮ ಖಾಲಿ ಭೂಮಿಯನ್ನು ಪಾಳು ಬಿಡುವುದರ ಬದಲು ಅಲ್ಲಿ ಸೋಲಾರ್ ಪ್ಲಾಂಟ್ ಸ್ಥಾಪಿಸಬಹುದು. ಇಂಥ ಭೂಮಿ ಇದ್ದರೆ PM ಕುಸುಮ್ ಯೋಜನೆಯ ಕಾಂಪೋನೆಂಟ್ ಎ ಘಟಕದಲ್ಲಿ ನೀವು ಅರ್ಹರಾಗ್ತೀರಿ. ಈ ಯೋಜನೆಯಡಿಯಲ್ಲಿ ನಿಮ್ಮ ಭೂಮಿಯಲ್ಲಿ ನೀವು ಆದಾಯ ತೆಗೆಯುವ ಅವಕಾಶವಿದೆ. ನಿಮ್ಮ ಕೃಷಿ ಭೂಮಿ ನಿರುಪಯುಕ್ತವಾಗಿದ್ದರೆ ಅಂತಹ ಭೂಮಿಯನ್ನು ಖಾಲಿ ಬಿಡುವುದರ ಬದಲು ಅಲ್ಲಿ ಸೋಲಾರ್ ಪ್ಲಾಂಟ್ಗಳನ್ನು ಸ್ಥಾಪಿಸಲಾಗುವುದು. ಈ ಭೂಮಿಯ ಮೇಲೆ 10,000 ಮೆಗಾವ್ಯಾಟ್ಗಳವರೆಗೂ ಡಿಸೆಂಟ್ರಲೈಸ್ಡ್ ಗ್ರಿಡ್ಗಳನ್ನು ಸ್ಥಾಪಿಸಲಾಗುತ್ತೆ. ಈ ಕಾಂಪೋನೆಂಟ್ ಅಡಿಯಲ್ಲಿ 500 ಕಿಲೋವ್ಯಾಟ್ನಿಂದ 2 ಮೆಗಾವ್ಯಾಟ್ ಸಾಮರ್ಥ್ಯದ ನವೀಕರಿಸಬಹುದಾದ ಇಂಧನ ಆಧಾರಿತ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಲು ಅವಕಾಶವಿದೆ. ಕೃಷಿ ಯೋಗ್ಯವಾಗಿರುವ ಭೂಮಿಗೆ ಈ ಕಾಂಪೋನೆಂಟ್ ಎ ಅರ್ಹವಿಲ್ಲವೇ? ಖಂಡಿತವಾಗಿ ಕೃಷಿ ಯೋಗ್ಯ ಭೂಮಿಗೂ ಕಾಂಪೋನೆಂಟ್ ಎ ಗ್ರಿಡ್ಗಳನ್ನು ಅಳವಡಿಸಬಹುದು. ಇಲ್ಲಿ ಉತ್ಪಾದನೆ ಮಾಡಿದ ವಿದ್ಯುತ್ತನ್ನು ಸ್ಥಳೀಯ ಸಂಸ್ಥೆಗಳು ಪೂರ್ವ ನಿಗದಿತ ದರದಲ್ಲಿ ಖರೀದಿಸುತ್ತಾರೆ. ನಿಮ್ಮಿಂದ ವಿದ್ಯುತ್ ಖರೀದಿ ಮಾಡುವ ವಿದ್ಯುತ್ ಉಪಕೇಂದ್ರಗಳು ನಿಮ್ಮ ಸ್ಥಾವರದಿಂದ 5 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಇರಬೇಕಾಗುತ್ತೆ. ಇದರಿಂದ ಟ್ರಾನ್ಸ್ಮಿಷನ್ ಲೈನ್ಸ್ಗಳನ್ನು ಸ್ಥಾಪಿಸುವ ವೆಚ್ಚದ ಜೊತೆಗೆ ಕೆಲವು ನಷ್ಟಗಳನ್ನು ಸಹ ತಪ್ಪಿಸಬಹುದು. ಬಂಜರು ಭೂಮಿ ಇನ್ನೆಂದು ರೈತನಿಗೆ ಹೊರೆಯಾಗದಿರಲಿ. ತಿಂಗಳಿಗೆ ಬರೋಬ್ಬರಿ 4 ಲಕ್ಷದವರೆಗೂ ಆದಾಯ ಗಳಿಸಿರಿ. ನಿರುಪಯುಕ್ತ ಭೂಮಿ ಇದೆ ಎಂದು ಕೊರಗಬೇಡಿ. ಅಷ್ಟೇ ಅಲ್ಲ, ಬಂಜರು ಭೂಮಿಯಿಂದ ಆದಾಯ ಸಿಗುತ್ತಿಲ್ಲ ಅಂತ ಮಾರಲು ಹೋಗಬೇಡಿ. ನಿಮ್ಮ ನಿರುಪಯುಕ್ತ ಭೂಮಿಯಿಂದ ತಿಂಗಳಿಗೆ 4 ಲಕ್ಷ ರೂಪಾಯಿಗಳವರೆಗೆ ನೀವು ಗಳಿಸಬಹುದು. ಹಾಗಾಗಿ ಸ್ನೇಹಿತರೆ, ಸರ್ಕಾರ ರೈತರು ಅನುಭವಿಸ್ತಿರುವಂತಹ ಕಷ್ಟ ಆಗಿರ್ಬೋದು, ನಷ್ಟವನ್ನ ಪರಿಹರಿಸೋಕಂತ ಸಾಕಷ್ಟು ಯೋಜನೆಗಳನ್ನ ತರ್ತಾ ಇದೆ, ಸಬ್ಸಿಡಿಗಳನ್ನ ಕೊಡ್ತಾ ಇದೆ. ಸೊ PM ಕುಸುಮ್ ಯೋಜನೆ ಮೂಲಕ ನೀವು ಕಡಿಮೆ ಖರ್ಚಿನಲ್ಲಿ ಉತ್ತಮ ಅನುಕೂಲವನ್ನ ಪಡ್ಕೊಳ್ಬಹುದು. ಸೊ ಹಾಗಾಗಿ PM ಕುಸುಮ್ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಸರ್ಕಾರದಿಂದ ಸಿಗುವಂತಹ PM ಕುಸುಮ್ ಯೋಜನೆಯ ಪ್ರಯೋಜನವನ್ನ ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ 2 ಗಂಟೆಯ ಸಂಪೂರ್ಣ ಕೋರ್ಸ್, ಅಂದ್ರೆ ಇಲ್ಲಿ ನಿಮಗೆ A to Z ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಿಮ್ಮ ಭೂಮಿಯಲ್ಲಿ ಕಾಂಪೋನೆಂಟ್ ಎ ಗ್ರಿಡ್ಗಳನ್ನು ಇನ್ಸ್ಟಾಲ್ ಮಾಡುವುದರಿಂದ ನಿರಾಳವಾಗಿ ವಿದ್ಯುತ್ ಉತ್ಪಾದನೆ ನಡೆಯುತ್ತದೆ.
ನೀವು ನಂಬುವುದಿಲ್ಲ, ಭಾರತದಲ್ಲಿ ದಿನನಿತ್ಯ ಒಂದು ಮನೆಯಿಂದ 12.5 ಯೂನಿಟ್ಗಳಷ್ಟು ವಿದ್ಯುತ್ತನ್ನು ಬಳಸ್ತಾರೆ. ನೀವು 1 ಮೆಗಾವ್ಯಾಟ್ಗಳ ಕಾಂಪೋನೆಂಟ್ ಎ ಸೋಲಾರ್ ಪ್ಲಾಂಟ್ ಸ್ಥಾಪಿಸಿದರೆ ಪ್ರತಿನಿತ್ಯ ನಿಮಗೆ 5,000 ಯೂನಿಟ್ಗಳ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಅಂದರೆ ಈ ಪ್ರಾಜೆಕ್ಟ್ ಮೂಲಕ 350ರಿಂದ 400 ಮನೆಗಳು ಬೆಳಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಏನಿದು ಕಾಂಪೋನೆಂಟ್ ಬಿ? ಇದನ್ನು ಅಳವಡಿಸಿಕೊಳ್ಳುವುದು ಹೇಗೆ? ಕಾಂಪೋನೆಂಟ್ ಬಿ ಅಂದರೆ ಅವರ ಉಪಯೋಗಕ್ಕೆ ಮಾತ್ರ ಬಳಕೆ ಮಾಡುವ ಘಟಕ. ಮನೆ ಅಥವಾ ಹೊಲಕ್ಕೆ ಬಳಕೆ ಮಾಡಬೇಕಷ್ಟೆ. ಬೇರೆ ಕಾಂಪೋನೆಂಟ್ ರೀತಿಯಲ್ಲಿ ವಿದ್ಯುತ್ ಮಾರಲು ಅವಕಾಶ ಇರೋದಿಲ್ಲ. ಅಡಿಗಡಿಗೆ ವಿದ್ಯುತ್ ಕಡಿತದ ಚಿಂತೆ ಬೇಡ. ನಿಮ್ಮ ಹೊಲ ಮನೆಯಲ್ಲಿ ನಿರಂತರ ಸೌರ ಜ್ಯೋತಿ ಲಭ್ಯ. ಸೂರ್ಯನ ಕಿರಣದಿಂದ ನೀರಿನ ಸಮಸ್ಯೆಗೆ ಮುಕ್ತಿ. ಕೃಷಿ ಕ್ಷೇತ್ರಕ್ಕೆ ಮೋಟಾರ್ ಪಂಪ್ಗಳು ವಿಜ್ಞಾನದಿಂದ ಕೊಟ್ಟ ಬಹುದೊಡ್ಡ ಕೊಡುಗೆ ಎಂದರೆ ತಪ್ಪಾಗಲಾರದು. ಹಿಂದೆಲ್ಲ ನೀರು ಪೂರೈಕೆಗೆ ಕಷ್ಟಪಡ್ತಿದ್ದ ರೈತರು ವಿದ್ಯುತ್ ಕಡಿತದಿಂದ ಬೇಸತ್ತಿದ್ರು. ಡೀಸೆಲ್ ಮೋಟಾರ್ನಲ್ಲೂ ಕೂಡ ಕಷ್ಟ ಎದುರಿಸಿದ್ರು. ಇದೀಗ ಅವರಿಗೆ ಆ ಎಲ್ಲ ಚಿಂತೆ ಮರೆಸುವಂತೆ ಮಾಡಿದ್ದು ಕಾಂಪೋನೆಂಟ್ ಬಿ ಸೋಲಾರ್ ಪ್ಲಾಂಟ್. ಅದು ಕೂಡ ನೇಸರನ ಅನುಗ್ರಹದಲ್ಲಿ. ಹೌದು, ದಿನ ಬೆಳಗಾದರೆ ಉದಯಿಸಿ ಸಂಜೆ ವಿರಮಿಸುವ ಸೂರ್ಯ ರೈತರ ಸಕಲ ತೊಂದರೆಗೂ ಪರಿಹಾರ. ಈಗ ಸೋಲಾರ್ ವಾಟರ್ ಪಂಪ್ಗಳು ಚಾಲ್ತಿಯಲ್ಲಿದೆ. ಈ ಪಂಪ್ಗಳಿಗೆ ಅನಿಶ್ಚಿತವಾಗಿ ದೊರೆಯುವ ವಿದ್ಯುತ್ ಬೇಡವೇ ಬೇಡ. ಮಾಲಿನ್ಯವನ್ನುಂಟು ಮಾಡುವ ಡೀಸೆಲ್ ಸಹ ಬೇಡ. ಇದು ಸುರಕ್ಷಿತವಾಗಿ ಯಾವುದರ ಮೇಲೂ ಅವಲಂಬಿತವಾಗದೆ ಸದಾಕಾಲ ರೈತರಿಗೆ ನೆರವಾಗಿರುತ್ತದೆ. ಗೃಹೋಪಯೋಗಕ್ಕೆ ಮತ್ತು ಕೃಷಿ ಕಾರ್ಯಕ್ಕೆ ಸೂಕ್ತ ಕಾಂಪೋನೆಂಟ್ ಬಿ. ವಿದ್ಯುತ್ ಪ್ರಸರಣವಿಲ್ಲದೇ ಇರುವ ಪ್ರದೇಶಗಳಿಗೆ ಹೊಸ ಸೂರ್ಯಕಿರಣ. 2030 ಹೊತ್ತಿಗೆ ದೇಶದ ವಿದ್ಯುತ್ 40% ನವೀಕರಿಸಬಹುದಾದ ಶಕ್ತಿಯಿಂದ ಉತ್ಪಾದಿಸಬೇಕು ಎನ್ನುವ ಧ್ಯೇಯದೊಂದಿಗೆ ನಮ್ಮ ಪ್ರಧಾನಮಂತ್ರಿಗಳು PM ಕುಸುಮ್ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಹೀಗಾಗಿ ಆ ಯೋಜನೆಯ ಭಾಗವಾಗಿರುವ ಕಾಂಪೋನೆಂಟ್ ಬಿ ಪ್ರತ್ಯೇಕವಾಗಿ ರೈತರಿಗಾಗಿಯೇ ಎಂದು ನಿರ್ಧರಿಸಲಾಗಿದೆ. ಈಗಾಗಲೇ ಡೀಸೆಲ್ ಮೋಟಾರ್ ಪಂಪ್ಗಳನ್ನು ಬಳಸುತ್ತಿರುವ ರೈತರು ಈ ಯೋಜನೆಯಡಿಯಲ್ಲಿ ಸೋಲಾರ್ ಪಂಪ್ಗಳಿಗೆ ಬದಲಾಯಿಸಿಕೊಳ್ಳಬಹುದು. ಆದರೆ ಆ ಮೋಟಾರ್ನ ಸಾಮರ್ಥ್ಯ ಕೇವಲ 7.5 HP ಇರತಕ್ಕದ್ದು. ಹಾಗಾದರೆ ಅದಕ್ಕೂ ಹೆಚ್ಚಿನ ಸಾಮರ್ಥ್ಯವಿರುವ ಮೋಟಾರ್ಗೆ ಬದಲಾವಣೆ ಇಲ್ಲವೇ ಎಂದರೆ ಖಂಡಿತ ಇದೆ. ಆದರೆ ಸರ್ಕಾರದಿಂದ ಸಬ್ಸಿಡಿ ಕೇವಲ 7.5 HP ಮೋಟಾರ್ ಪಂಪ್ಗಳಿಗೆ ಸೀಮಿತವಾಗಿದೆ ಎನ್ನುವುದು ಮುಖ್ಯವಾದ ಸಂಗತಿ. ಸೋಲಾರ್ ಪಂಪ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಸೌರ ವಿದ್ಯುತ್ ಹೇಗೆ ಉತ್ಪಾದಿಸುತ್ತದೆ? ಇನ್ನು ಸೋಲಾರ್ ಡಿವೈಸ್ ಫೋಟೋ ವೋಲ್ಟಾಯಿಕ್ ಸೆಲ್ಗಳ ಸಹಾಯದಿಂದ ಕಾರ್ಯನಿರ್ವಹಿಸುತ್ತದೆ. ಈ PV ಪ್ಲೇಟ್ಗಳು ಸೌರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಬದಲಾಯಿಸುತ್ತದೆ. ಇಲ್ಲಿ ಉತ್ಪತ್ತಿಗೊಂಡ ವಿದ್ಯುತ್ನಿಂದ ಮೋಟಾರ್ಗಳು ಚಾಲ್ತಿಗೊಂಡು ಕೆರೆ, ಬಾವಿ ಇನ್ನಿತರ ನೀರಿನ ಮೂಲಗಳಿಂದ ನೀರನ್ನು ಕೃಷಿ ಭೂಮಿಗೆ ಸೆಳೆದುಕೊಳ್ಳುವಂತೆ ಮಾಡುತ್ತೆ. ಈ ಸೋಲಾರ್ ಪಂಪ್ ಮೋಟಾರನ್ನು ನಿಮ್ಮ ಜಮೀನಿನಲ್ಲಿ ಅಳವಡಿಸಿಕೊಳ್ಳಲು ಸಾಕಷ್ಟು ಸೂರ್ಯನ ಬೆಳಕು ಬಿಟ್ಟರೆ ಬೇರೇನೂ ಬೇಡ. PV ಪ್ಲಾಟ್ಗಳು ಸೆಮಿಕಂಡಕ್ಟರ್ಗಳಿಂದ ತಯಾರಿಸಲಾಗಿರುತ್ತೆ. ಸೂರ್ಯನಿಂದ ಬರುವ ಫೋಟಾನ್ಸ್ಗಳನ್ನು PV ಕೋಶಗಳು ಹೊಡೆದಾಗ ಸೆಮಿಕಂಡಕ್ಟರ್ಗಳು ಅದನ್ನು ಹೀರಿಕೊಂಡು ಅವುಗಳನ್ನು ವಿದ್ಯುತ್ ಉತ್ಪನ್ನವಾಗಿ ಪರಿವರ್ತಿಸುತ್ತದೆ. ಅಂದರೆ ಕೇವಲ ಸೂರ್ಯನ ಕಿರಣಗಳಿಂದ ಪಡೆದ ಶಾಖ ಉಪಯೋಗಿಸಿ ವಿದ್ಯುತ್ ಪ್ರಾಪ್ತವಾಗುವಂತೆ ಮಾಡುತ್ತೆ. ಸೌರ ವಿದ್ಯುತ್ ವಾಟರ್ ಪಂಪ್ನಲ್ಲಿ ಏನೆಲ್ಲ ಇದೆ? ಸೋಲಾರ್ ಪ್ಯಾನಲ್. ಸೋಲಾರ್ ಪ್ಯಾನಲ್ ಅಂದರೆ ಫೋಟೋ ವೋಲ್ಟಾಯಿಕ್ ಸೆಲ್ ಅಂತ ಅರ್ಥ. ಅಂದರೆ ಸೂರ್ಯನಿಂದ ಹೊರಹೊಮ್ಮುವ ಕಿರಣಗಳಿಂದ ಫೋಟಾನ್ಸ್ಗಳನ್ನು ಪಡೆದು ವಿದ್ಯುತ್ ಶಕ್ತಿಯಾಗಿ ಈ ಪ್ಯಾನಲ್ಗಳು ಬದಲಾಯಿಸುತ್ತೆ. ಈ ಪ್ಯಾನಲ್ನಿಂದ ಸೌರಶಕ್ತಿ ಉತ್ಪಾದನೆಯಾಗುತ್ತೆ. ಮೋಟಾರ್ ಪಂಪ್. ನೀರಿನ ಮೂಲಗಳಿಂದ ನೀರನ್ನು ಎತ್ತಿ ಸೂಕ್ತ ಜಾಗಗಳಿಗೆ ವರ್ಗಾಯಿಸುವುದು ಪಂಪ್ನ ಕೆಲಸ. ಮನೆಗಳಿಗೆ, ಬೆಳೆಗಳಿಗೆ ನೀರು ಪೂರೈಕೆ ಮಾಡೋದಕ್ಕೆ ಇಂತಹ ಪಂಪ್ಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಇನ್ವರ್ಟರ್ ಅಂದರೆ AC-ಯಿಂದ DC-ಗೆ ಪರಿವರ್ತಿಸುವ ಸಾಧನ. PV ಸೆಲ್ಸ್ಗಳಿಂದ ಉತ್ಪತ್ತಿಯಾದ ವಿದ್ಯುತ್ ಶಕ್ತಿ AC ಪ್ರವಾಹದಲ್ಲಿ ಚಲಿಸುತ್ತಿರುತ್ತೆ. ಈ ಮೂಲ ವಿದ್ಯುತ್ತನ್ನು ಗೃಹ ಬಳಕೆಗೆ ಅಥವಾ ಕೃಷಿ ಬಳಕೆಗೆ ಬಳಸಲು ಅಸಾಧ್ಯವಾಗುತ್ತೆ. ಈ ಕಾರಣದಿಂದ ಇನ್ವರ್ಟರ್ ಅದನ್ನು AC-ಯಿಂದ DC-ಗೆ ಪರಿವರ್ತಿಸಿಕೊಡುತ್ತೆ. ಪೈಪ್ಸ್. ನೀರನ್ನು ಸಪ್ಲೈ ಮಾಡಲು ಪೈಪ್ಗಳ ಅವಶ್ಯಕತೆ ಬರುತ್ತೆ. ಸೋಲಾರ್ ಪಂಪ್ ಬಳಕೆ ಮಾಡೋದಾದರೆ ನೀರನ್ನು ಎಳೆದು ನಿಗದಿತ ಸ್ಥಳಕ್ಕೆ ತಲುಪಿಸಲು ಪೈಪ್ ಅತಿ ಮುಖ್ಯವಾಗಿರುತ್ತೆ. ನೀರಿನ ಟ್ಯಾಂಕ್. ನೀರನ್ನು ಸ್ಟೋರ್ ಮಾಡಿ ಬೇಕೆಂದಾಗ ಬಳಕೆ ಮಾಡೋಕ್ಕೆ ನೀರಿನ ಟ್ಯಾಂಕ್ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ನೀರು ಸಂಗ್ರಹಿಸುವುದು ಇದರ ಮುಖ್ಯ ಕೆಲಸವಾಗಿರುತ್ತೆ. ಪಂಪ್ ನಿಯಂತ್ರಕಗಳು. ನೀರಿನ ಪಂಪ್ನ ನಿಯಂತ್ರಿಸುವುದಕ್ಕೆ ನಿಯಂತ್ರಕಗಳು ಬೇಕಾಗ್ತವೆ. ಆನ್ ಮತ್ತು ಆಫ್ ಮಾಡಲು ಇದು ಸಹಕಾರಿ. ನೀರಿನ ಮೂಲವು ಬತ್ತಿ ಹೋದಾಗ ಅದು ಚಾಲನೆಯಲ್ಲಿದ್ದರೆ ವಿದ್ಯುತ್ ಮೋಟಾರ್ಗಳು ಹಾನಿಗೊಳಗಾಗಬಹುದು.
ಇದರಿಂದ ರಕ್ಷಿಸುವ ಮಾರ್ಗೋಪಾಯಗಳು ಈ ನಿಯಂತ್ರಕದಲ್ಲಿ ಇರುತ್ತೆ. ಹಳ್ಳಿಗಳಿಗೆ 24 ಗಂಟೆಯೂ ವಿದ್ಯುತ್ ಪೂರೈಕೆಗೆ ಕಾಂಪೋನೆಂಟ್ ಸಿ ಸಹಕಾರಿ. ವಿದ್ಯುತ್ ಉತ್ಪಾದನೆ ಮಾಡಿ ನೀವು ಬಳಸಿ, ಇಡೀ ಊರಿಗೆ ಬೆಳಕು ಚೆಲ್ಲಿ. ಕುಸುಮ್ ಯೋಜನೆಯ ನೆರವಿನಿಂದ ರೈತನ ಭೂಮಿಯಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ತಿನ ನೆರವಿನಿಂದ ದೇಶದ ಹಳ್ಳಿಗಳಲ್ಲಿ 24 ಗಂಟೆಯೂ ವಿದ್ಯುತ್ ಪೂರೈಕೆ ಸಾಧ್ಯವಾಗುತ್ತೆ. ಹೌದು, ಇದು ನಂಬಲು ಅಸಾಧ್ಯ, ಆದರೆ ನಿಜ. PM ಕುಸುಮ್ ಯೋಜನೆಯಡಿ ರೈತರು ತಮ್ಮ ಜಮೀನಿನಲ್ಲಿ ಸೋಲಾರ್ ಶಕ್ತಿ ಉಪಕರಣಗಳು ಮತ್ತು ಪಂಪ್ಗಳನ್ನು ಅಳವಡಿಸಿ ಹೊಲಗಳಿಗೆ ನೀರು ಹಾಯಿಸಬಹುದು. ಜೊತೆಗೆ ಉತ್ಪತ್ತಿಯಾಗುವ ಹೆಚ್ಚುವರಿ ವಿದ್ಯುತ್ತನ್ನು ಯಾವುದೇ ಕಂಪನಿಗೆ ಮಾರಾಟ ಕೂಡ ಮಾಡಬಹುದು. ಹೌದು, ಈ ಯೋಜನೆಯಿಂದ ರೈತರು ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸಿ ಗ್ರಿಡ್ಗೆ ಮಾರಾಟ ಮಾಡಲು ಸಾಧ್ಯವಾಗುತ್ತೆ. ಅಂದರೆ ಅವರ ಆದಾಯವೂ ಹೆಚ್ಚಾಗುತ್ತೆ. ಕಾಂಪೊನೆಂಟ್ ಸಿಯಿಂದ ಇನ್ನೂ ವಿದ್ಯುತ್ ಸರಬರಾಜಿಗೆ ಸಂಪರ್ಕ ಹೊಂದಿಲ್ಲದ ಪ್ರದೇಶಗಳಿಗೆ, ಶಕ್ತಿಯ ಬಳಕೆಯ ವಿಷಯದಲ್ಲಿ ಸ್ವಾವಲಂಬಿಯಾಗಲು ಬಯಸುವ ರೈತರಿಗೆ ಅಥವಾ ವಿದ್ಯುತ್ ಕಡಿತದಿಂದ ಬೇಸತ್ತು ಹೋಗಿರುವ ಜನರಿಗೆ ಸಂಪೂರ್ಣವಾಗಿ ಉಪಯೋಗ ಪಡೆಯುವಂತಾಗಿದೆ. ಕಾಂಪೊನೆಂಟ್ ಸಿ ಗ್ರಿಡ್ ಸಿಸ್ಟಮ್ನಿಂದ ನಿಮಗೆ ಏನೆಲ್ಲ ಆಗಬಹುದು? ಕಾಂಪೊನೆಂಟ್ ಸಿನಲ್ಲಿ ರೈತರು ಸೌರೀಕೃತ ಪಂಪ್ಗಳ ಸಂಪೂರ್ಣ ವ್ಯವಸ್ಥೆಯನ್ನು ಹೊಂದಬಹುದು. ರೈತರು ತನ್ನ ನೀರಾವರಿಗೆ ಬೇಕಿರುವ ಸೌರ ವಿದ್ಯುತ್ತನ್ನು ಬಳಸಿಕೊಳ್ಳಬಹುದು ಮತ್ತು ಉಳಿದ ವಿದ್ಯುತ್ತನ್ನು ಗ್ರಿಡ್ಗೆ ಮಾರಾಟ ಮಾಡುವ ಮೂಲಕ ಆದಾಯ ಕೂಡ ಪಡೆಯಬಹುದು. ಯಾರು ಬೇಕಾದರೂ ಸ್ಥಾಪಿಸಿಕೊಳ್ಳಬಹುದಾ? ಕಾಂಪೊನೆಂಟ್ ಸಿ ಗ್ರಿಡ್ಗಳನ್ನು ಅಳವಡಿಸಿಕೊಳ್ಳುವುದಕ್ಕೂ ಮೊದಲು ನಿಮ್ಮ ಸೋಲಾರ್ ಪಂಪನ್ನು ನ್ಯಾಷನಲ್ ಗ್ರಿಡ್ ಸಿಸ್ಟಮ್ಗೆ ಸಂಪರ್ಕಿಸಬೇಕು. ಇದರ ಪ್ರಕಾರ ನಿಮ್ಮ ಮೋಟಾರ್ ಪಂಪ್ಗಳು ಎಷ್ಟು HP ಇರುತ್ತದೆಯೋ ಅದರ 2 ಪಟ್ಟು ಹೆಚ್ಚು ವಿದ್ಯುತ್ತನ್ನು ಗ್ರಿಡ್ ಸಿಸ್ಟಮ್ಗೆ ನೀವು ಮಾರಾಟ ಮಾಡಬಹುದು ಮತ್ತು ಸಬ್ಸಿಡಿಯನ್ನು ಸಹ ತೆಗೆದುಕೊಳ್ಳಬಹುದು. 3 ಘಟಕಗಳ ವ್ಯತ್ಯಾಸಗಳು. ಕಾಂಪೊನೆಂಟ್ ಎನಲ್ಲಿ ನಿಮ್ಮ ಬಂಜರು ಭೂಮಿಯನ್ನು ಸೋಲಾರ್ ಗ್ರಿಡ್ಗಳನ್ನು ಹಾಕಿಸುವ ಮೂಲಕ ಉಪಯುಕ್ತ ಭೂಮಿಯನ್ನಾಗಿ ಮಾಡಿ ಆದಾಯವನ್ನು ಗಳಿಸಬಹುದು. ಕಾಂಪೊನೆಂಟ್ ಬಿನಲ್ಲಿ ನಿಮ್ಮ ಕೃಷಿ ಚಟುವಟಿಕೆಗೆ ಹಾಗೂ ಗೃಹ ಉಪಯೋಗಕ್ಕೆ ಸೀಮಿತವಾದ ವಿದ್ಯುತ್ತನ್ನು ನೀವೇ ಉತ್ಪಾದಿಸಿಕೊಳ್ಳಬಹುದು. ಕಾಂಪೊನೆಂಟ್ ಸಿನಲ್ಲಿ ನಿಮ್ಮ ಕೃಷಿ ಚಟುವಟಿಕೆಗೆ ಹಾಗೂ ಗೃಹ ಉಪಯೋಗಕ್ಕೆ ವಿದ್ಯುತ್ತನ್ನು ಉತ್ಪಾದಿಸಿಕೊಂಡು ಹೆಚ್ಚುವರಿ ವಿದ್ಯುತ್ ನಿಮ್ಮಲ್ಲಿ ಉಳಿದಿದ್ದರೆ ಸ್ಥಳೀಯ ಸಂಸ್ಥೆಗಳಿಗೆ ಮಾರಾಟ ಮಾಡಿ ಆದಾಯವನ್ನು ಗಳಿಸಬಹುದಾಗಿದೆ. ಹಾಗಾಗಿ PM ಕುಸುಮ್ ಯೋಜನೆ ಮೂಲಕ ನಿಮ್ಮ ಒಂದು ಜಮೀನಿನಲ್ಲಿ ಸೋಲಾರ್ ಪವರ್ ಬೋರ್ಡ್ಗಳನ್ನ ಅಳವಡಿಸೋ ಮೂಲಕ ನೀವು ಉಪಯೋಗವನ್ನ ಪಡ್ಕೊಳ್ಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ PM ಕುಸುಮ್ ಯೋಜನೆಯ ABC ಕಾಂಪೋನೆಂಟ್ಗಳ ಸಂಪೂರ್ಣ ಮಾಹಿತಿ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬಾಯ್ ಬಾಯ್.